ಈಗ ಸಿಎಂ ಜೊತೆ ಆಪ್ತರು ಯಾವ ರೀತಿಯಾಗಿ ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ಕೂಡ ಸ್ವಲ್ಪ ಗಮನಿಸ್ತಾ ಹೋಗೋಣ. ಎಷ್ಟೊತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಡಿಕೆ ಬ್ರದರ್ಸ್ ಅವರ ನಡುವೆ ನಡೆದಂತ ಮಾತುಕತೆಯ ಬಗ್ಗೆ ನಾವು ನೋಡಿದ್ವಿ. ಈಗ ಸಿಎಂ ಜೊತೆ ಆಪ್ತರ ಮೀಟಿಂಗ್ ಯಾವ ರೀತಿಯಾಗಿತ್ತು ಅದರ ರಿಪೋರ್ಟ್ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಡಿಕೆ ಸ್ಕೆಚ್ ಹಾಕ್ತಾ ಇದ್ರೆ, ಇತ್ತ ಬೆಂಗಳೂರಲ್ಲಿ ಸಿದ್ದು ಚೆಕ್ಮೇಟ್ ಇಟ್ಟಿದ್ದಾರೆ. 2 ದಿನಗಳಿಂದ ದೆಹಲಿಯಲ್ಲಿ ಇರೋ ಡಿಕೆಶಿ ಮೇಲೆ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ. ನೋಡಿ, ಹೌದು, ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರಬಹುದು, ಆದರೂ ಕೂಡ ಅವರು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ, ಏನೆಲ್ಲ ರಣತಂತ್ರವನ್ನ ಹೆಣಿತಾ ಇದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಮಾಹಿತಿಯನ್ನ ತೆಗಿತಾ ಇದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಸಿಎಂ ಜೊತೆಗೆ ಆಪ್ತರು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನು ಕೂಡ ನಾವು ಸ್ವಲ್ಪ ಗಮನಿಸ್ತಾ ಹೋಗೋಣ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ಕೆಚ್ ಹಾಕ್ತಾ ಇದ್ರೆ, ಈತ ಬೆಂಗಳೂರಲ್ಲಿ ಸಿದ್ದರಾಮಯ್ಯನವರು ಚೆಕ್ಮೇಟ್ ಇಡ್ತಾ ಇದ್ದಾರೆ. 2 ದಿನಗಳಿಂದ ದೆಹಲಿಯಲ್ಲಿ ಇರುವಂತ ಡಿಕೆ ಶಿವಕುಮಾರ್ ಅವರು ನನಗಾಗ್ಲೇ ಹೇಳಿದಾಗೆ ಏನ್ ಮಾಡ್ತಾ ಇದ್ದಾರೆ, ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾತುಕತೆ ನಡೆಸ್ತಾ ಇದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಮಾಹಿತಿ ತೆಗಿತಾ ಇದ್ದಾರೆ. ಡೆಲ್ಲಿ ರಾಜಕೀಯ ಬೆಳವಣಿಗೆಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ಇದೇ ವಿಚಾರ ಆ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಏನ್ ಮಾಡೋದಕ್ಕೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು, ಅಲ್ಲಿ ಏನ್ ಮಾತುಕತೆ ಆಗ್ತಾ ಇದೆ ಎಲ್ಲ ನನ್ನ ಗಮನಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆಪ್ತರಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯ ತಂಡದಿಂದ 5 ವರ್ಷ ಪೂರ್ಣಗೊಳಿಸೋ ಜಪ ಬಹಳ ಸ್ಪಷ್ಟ ಇದೆ. 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಮುಖ್ಯಮಂತ್ರಿ ಆಗಿ ಅನ್ನೋದು. ಅವಧಿ ಪೂರ್ಣಗೊಳಿಸುವಂತೆ ಸಿದ್ದರಾಮಯ್ಯಗೆ ಆಪ್ತರು ಒತ್ತಡವನ್ನ ಹೇರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಬೇರೆ ಸೈಲೆಂಟ್ ಆಗಿದ್ದಾರಂತೆ. ಸೊ ಹಂಗಾಗಿ ನೀವು ಹಿಂಗೆ ಸೈಲೆಂಟ್ ಇರಂಗಿಲ್ಲ, 5 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಕಿವಿ ಮಾತನ್ನ ಹೇಳಿದಾರಂತೆ. ಮೊನ್ನೆ ನಡೆದ ಇಂಡೋರ್ ಮೀಟಿಂಗ್ ನಲ್ಲಿ ಅತ್ಯಾಪ್ತರು ಪಟ್ಟು ಹಿಡಿದಿರೋದು, ನೀವೇ 5 ವರ್ಷಗಳ ಕಾಲ ಇರಬೇಕು ಸಿಎಂ ಆಗಿ ಅಂತ, ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡಬೇಡಿ ಅಂತ ಹೇಳಿ ಆಪ್ತರು ಒತ್ತಾಯವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ. ಡಿಕೆಶಿಗೆ ಶಾಸಕರ ಸಂಖ್ಯಾಬಲವೇ ಇಲ್ಲ, ಸಿಎಂ ಸ್ಥಾನ ತ್ಯಾಗ ಮಾಡೋದಕ್ಕೆ ಹೋಗಬೇಡಿ, ಅಧಿಕಾರ ಬಿಟ್ಟು ಕೊಟ್ರೆ ಅವರೆಲ್ಲರೂ ನಮ್ಮ ಮೇಲೆ ಸವಾರಿ ಮಾಡ್ತಾರೆ, ಇದು ನಿಶ್ಚಿತ, ಹಾಗಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳಿ, ನಾವು ರಾಜಕೀಯ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆಪ್ತರು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಅಳಲನ್ನ ತೋಡ್ಕೊಂಡಿದ್ದಾರೆ, ಅಥವಾ ಅವರ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡಿದ್ದಾರೆ. ನೀವು ನಿಮ್ಮ ಸಿಎಂ ಸ್ಥಾನ ಬಿಟ್ಟು ಕೊಡೋದಾದ್ರೆ ಅಹಿಂದ ಸಮುದಾಯಕ್ಕೆ ಬಿಟ್ಕೊಡಿ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲ ಅಂತ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಿ, ಬೇರೆ ಯಾರಿಗೂ ಬೇಡ. ಅಹಿಂದ ಸಪೋರ್ಟ್ ಇಲ್ಲದೆ 2028ರ ಚುನಾವಣೆ ಎದುರಿಸೋದು ಬಹಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಮುಂದಿನ ಭವಿಷ್ಯವನ್ನ ತೆರೆದಿಟ್ಟಿದ್ದಾರೆ ಆಪ್ತ ನಾಯಕರು. ಕೊನೆಗೆ ಹೈಕಮಾಂಡ್ ಭೇಟಿ ಮಾಡಿ ಮನವರಿಕೆ ಮಾಡೋದಕ್ಕೆ ಸಿಎಂ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸೊ ಮುಂದಿನ ವಾರ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದು ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಸಚಿವರು ಮಾಡಿರುವಂತ ಮೀಟಿಂಗ್ ನ ಇನ್ಸೈಡ್ ಸ್ಟೋರಿ. ಇಷ್ಟೆಲ್ಲ ಚರ್ಚೆ ಆಗಿದೆ. ಮುಂದಿನ ವಾರ ಇದೆಲ್ಲದರ ಬಗ್ಗೆಯೂ ಕೂಡ ಹೋಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು 5 ವರ್ಷಗಳ ಕಾಲ ನಾವೇ ಇರ್ತೀವಿ ಅನ್ನೋ ನಿಟ್ಟಿನಲ್ಲಿ ತಿಳಿಸುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೊ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ಕೊಡ್ತಾರೆ, ರಣತಂತ್ರವನ್ನ ಹೆಣಿತಾರೆ ಅನ್ನೋದನ್ನ ಕಾದ್ ನೋಡೋಣ.